ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ರೀ ಏನ್ ಲಕ್ಷ್ಮಿ, ಇಷ್ಟೊಂದು ಖುಷಿಯಾಗಿದ್ಯಾ? ರೀ ಇದು ಅರ್ಚಕರು ಕೊಟ್ಟಿರೋ ಜಾತಕ ನಮ್ ಭಾವನಾ ಜಾತಕಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳತ್ತಂತೆ. ಮನೇಲಿ ಮಾತಾಡಿ ತಿಳಿಸಿ ಅಂದ್ರು. ದೇವ್ರೆ, ನನ್ನ ಕೆಲಸ ಹೋಗುವಷ್ಟರಲ್ಲಿ ಭಾವನಿಗೂ ಮದುವೆ ಆಗೋದ್ರೆ ಈ ತಂದೆ ಜವಾಬ್ದಾರಿಗೆ ಎಷ್ಟೋ ಭಾಗ ಮುಗೀತು ಅನ್ನೋ ತೃಪ್ತಿ ಸಿಗುತ್ತೆ. ಲಕ್ಷ್ಮಿ, ನಾನು ಕಣ್ಣು ಮುಚ್ಚೋದ್ರೊಳಗೆ ಭಾವನ ಮದುವೆ ಮುಗ್ದೋಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ ಕಣೆ. ನಕ್ಷತ್ರ ಜಾತಕ ಸರಿ ಇಲ್ಲ ಅಂತ ಅಕ್ಕಪಟ್ಟಿರೋ ಪಾಠ ಸಾಕು. ಇನ್ಮೇಲಾದ್ರೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಿದ್ದಾನೆ ಅಲ್ವೇನಾ? ಹೌದು, ಭಾವನಾ ತುಂಬಾ ನೊಂದಿದ್ದಾಳೆ. ವೆಂಕಿ ಹೇಳ್ದಾಗೆ ಎಲ್ರ ತರ ಭಾವನಂಗೂ ಮದುವೆ ಆಗಿ ಅವಳದಿಂದ ಒಂದು ಜೀವನ ಶುರುವಾದ್ರೆ ಅವಳು ಖುಷಿಯಾಗಿರ್ತಾಳೆ, ನಾವು ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಹೌದು ವೀಣಾ, ಭಾವನಾ ಅಕ್ಕಂಗೆ ಮದುವೆ ಆಗ್ಬಿಟ್ರೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸೆಟ್ಲ್ ಆದ ಹಾಗೆ ಲೆಕ್ಕ ಅಲ್ವಾ ಬೇಬಿ? ಎಲ್ಲರೂ ಇಷ್ಟೊಂದು ಮಾತಾಡ್ತಿದ್ದೀರಾ. ನಾಳೆ ಅವಳನ್ನ ಮದುವೆ ಹಾಕಿ ಬಂದವರು ಆ ಮಗು ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಎಲ್ಲರೂ ಮುಂದೆ ಆ ಮಗು ಇವಳನ್ನ ಅಮ್ಮ ಅಂತ ಕರೆದ್ರೆ ಹಾಗೇನು ಹೇಳ್ತೀರಾ? ಯೋಚನೆ ಮಾಡಿದ್ದೀರಾ? ಇದೆಲ್ಲ ನಿಮಗೆ ಅರ್ಥ ಆಗಲ್ಲ. ನಾನು ಇದನ್ನೆಲ್ಲ ಹೇಳಿಬಿಟ್ರೆ ನಾನು ಕೆಟ್ಟವನು ಅನ್ನೋದು ನಿಮ್ಮ ಲೆಕ್ಕಾಚಾರ. ಏನಾದರೂ ಮಾಡ್ಕೊಳ್ಳಿ. ಲಕ್ಷ್ಮಿ, ಭಾವನ ಜೊತೆ ನೀನು ಒಬ್ಬಳೇ ಮಾತಾಡು. ಯಾವುದೇ ಕಾರಣಕ್ಕೂ ಅವಳನ್ನ ಬಲವಂತ ಮಾಡಬೇಡ. ಈ ಸಂಬಂಧ ಅವಳಿಗೆ ಸಂಪೂರ್ಣ ಒಪ್ಪಿಗೆ ಅಂದ್ರೆ ನಾವು ಮುಂದುವರಿಯೋಣ. ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಿಲ್ಸೋಣ. ಸರಿ ರೀ, ನಾನು ಮಾತಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.